ಅದೊಂದು ನಟೋರಿಯಸ್ ಗ್ಯಾಂಗ್. ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ದರೋಡೆಕೋರರು ಹೊಂಚು ಹಾಕಿ ಲೂಟಿ ಮಾಡ್ತಾ ಇದ್ರು. ಅದೇ ರೀತಿ ಜಮೀನು ಮಾರಾಟದ ಹಣ ಕೊಡೋದಕ್ಕೆ ಬಂದ ದಂಪತಿಯನ್ನ ದೋಚೋದಕ್ಕೆ ಹೋಗಿ ಈಗ ಕಾಕಿ ಕೈಲಿ ಲಾಕ್ ಆಗಿದ್ದಾರೆ. ಕಂತೆ ಕಂತೆ ಹಣ, ಸಾವಿರವಲ್ಲ ಲಕ್ಷವಲ್ಲ, ಅನಾಮತ್ 1 ಕೋಟಿ ಮೊತ್ತ ಇದು. ಪೊಲೀಸರು 1-2 ನಿಮಿಷ ತಡ ಮಾಡಿದ್ರು. ಈ ಹಣ ಇಲ್ಲಿ ಇರ್ತಿರ್ಲಿಲ್ಲ. ಸಿನಿಮಾ ಸ್ಟೈಲ್ನಲ್ಲಿ ದರೋಡೆಕೋರರನ್ನ ಬೇಟೆ ಆಡಿರುವ ಪೊಲೀಸರು ಹಣದ ಜೊತೆ ಕಿರಾತಕರ ಬೇಟೆ ಆಡಿದ್ದಾರೆ. ಇಳಿ ಸಂಜೆ ವೇಳೆ ಬರೋಬ್ಬರಿ 1 ಕೋಟಿ ದರೋಡೆ. ಮಿಂಚಿನ ಕಾರ್ಯಾಚರಣೆ, 2 ಗಂಟೆಯಲ್ಲೇ ಅರೆಸ್ಟ್. ನಿನ್ನೆ ಇಳಿ ಸಂಜೆಯ ಹೊತ್ತು ಹುಳಿಮಾವು ಠಾಣಾ ವ್ಯಾಪ್ತಿಯ ಅಕ್ಷಯ ನಗರದಲ್ಲಿ ಜನ ವೀಕೆಂಡ್ ಎಂಜಾಯ್ ಮೂಡ್ನಲ್ಲಿದ್ರು. ಇದೇ ಹೊತ್ತಿಗೆ ಜಮೀನು ಖರೀದಿ ವಿಚಾರ ಸಂಬಂಧ ಮೋಟಾರಾಮ್ ದಂಪತಿ ಹೇಮಂತ್ ಎಂಬಾತನಿಗೆ ದುಡ್ಡು ಕೊಡಲು ಬಂದಿದ್ರು. ಡಿಎಲ್ಎಫ್ ಸರ್ಕಲ್ ಬಳಿ ಬಂದು ಕಾರಿನ ಡಿಕ್ಕಿಯಲ್ಲಿದ್ದ ಹಣ ತೆಗೆಯುವಷ್ಟರಲ್ಲಿ ಬೈಕ್ನಲ್ಲಿ ಬಂದ 2 ಆಸಾಮಿಗಳು ಬೆದರಿಸಿದ್ದಾರೆ. ಬಳಿಕ ಇನ್ನೂ 4-5 ಬೈಕ್ಗಳಲ್ಲಿ ಬಂದ ದರೋಡೆ ಗ್ಯಾಂಗ್ ಕಾರನ್ನ ಸುತ್ತುವರಿದು ದಂಪತಿಗೆ ಬೆದರಿಸಿದ್ದಾರೆ. ಚೀಲದಲ್ಲಿದ್ದ 1 ಕೋಟಿ 1 ಲಕ್ಷ ಹಣ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ವಾಹನ ಚೆಕ್ ಮಾಡೋಂಥ ಏರಿಯಾ ಡಾಮಿನೇಷನ್ ಇರುವಾಗ ಈ ಮಾಹಿತಿ ಬಂದ ತಕ್ಷಣ ಹೋದಾಗ ಅಲ್ಲಿ ಒಬ್ಬ ಲೇಡಿ, ಒಬ್ಬ ಜೆಂಟ್ ಮತ್ತು ಇನ್ನೊಬ್ಬ ಡ್ರೈವರು, 2 ವೆಹಿಕಲ್ಸು ಮತ್ತು 8 ಜನ ಎಲ್ಲ ತುಂಬ ನಿರ್ಜನವಾದ ಪ್ರದೇಶದಲ್ಲಿ ಕಾಣಿಸ್ತಾರೆ. ಅಲ್ಲಿ ಹೋದಾಗ ಅವರು ಪೊಲೀಸರು ಬಂದಿದ್ದನ್ನು ನೋಡಿ ಅವರು ತುಂಬ ಗಾಬರಿಯಾಗಿ ಓಡೋಕ್ಕೆ 8 ಜನ ರೆಡಿ ಆಗ್ತಾರೆ. ಅವ್ರನ್ನ ಬೆನ್ನೆಟ್ಟಿ ನಮ್ಮ ಸಿಬ್ಬಂದಿ ಹಿಡಿತಾರೆ. ಹಣ ದರೋಡೆ ಆಗ್ತಿದ್ದಂತೆ ಹೇಮಂತ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ವಲ್ಪ ದೂರದಲ್ಲಿ ಇದ್ದ ಹುಳಿಮಾವು ಪೊಲೀಸರು ಅಲರ್ಟ್ ಆಗಿ ಆರೋಪಿಗಳ ಬೆನ್ನಹತ್ತಿದ್ದಾರೆ. ಕೇವಲ 2 ಗಂಟೆ ಅವಧಿಯಲ್ಲೇ 8 ಮಂದಿಯನ್ನ ಬಂಧಿಸಿ 1.1 ಕೋಟಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ನಿಧಿ ಹೆಸರಲ್ಲಿ ನಕಲಿ ಚಿನ್ನ ನೀಡುತ್ತಿದ್ದವನು ಅಂದರ್. ಒಂದು ಕಡೆ ಗರಿಗರಿ ನೋಟುಗಳು, ಮತ್ತೊಂದು ಕಡೆ ಮಿರಮಿರ ಮಿಂಚುವ ಚಿನ್ನದ ಸರ. ಅಂದಹಾಗೆ ಇದು ಅಸಲಿ ಚಿನ್ನ ಅಲ್ಲ, ನಕಲಿ. ಇವರು ರಾಜೇಶ್, ಬನ್ನಿ, ಕಲ್ಯಾಣ್ ಮತ್ತು ಸಂಪತ್. ಈ 4 ಕದೀಮರು ನಮಗೆ ನಿಧಿ ಸಿಕ್ಕಿದೆ, ಕಡಿಮೆ ಬೆಲೆಗೆ ಮಾರ್ತೀವಿ ಅಂತ ಅಸಲಿ ಚಿನ್ನ ತೋರಿಸ್ತಿದ್ರು. ಬಳಿಕ ಖರೀದಿಗೆ ಬಂದಾಗ ನಕಲಿ ಚಿನ್ನ ಕೊಟ್ಟು ಲಕ್ಷ ಹಣ ಪಡೆದು ವಂಚಿಸುತ್ತಿದ್ರು. ಹೊಸಕೋಟೆಯ ವ್ಯಕ್ತಿಯೊಬ್ಬರಿಗೆ ವಂಚಿಸಲು ಹೋಗಿ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಗ್ಯಾಂಗನ್ನು ನಾವು ಬಸ್ಟ್ ಮಾಡಿದ್ದೀವಿ ರೀಸೆಂಟಾಗಿ. ಟೋಟಲ್ 7 ಕೇಸ್ಗಳನ್ನು ನಾವು ಬಸ್ಟ್ ಮಾಡಿದ್ದು. ಆ ಕೇಸ್ಗಳಲ್ಲಿ 63 ಲ್ಯಾಕ್ ರುಪೀಸ್ ಕ್ಯಾಶ್ ಇವರಿಂದ ನಾವು ರಿಕವರ್ ಮಾಡಿದ್ವಿ. 63 ಲ್ಯಾಕ್ಸ್ 7 ಕೇಸಸ್. ಅದರಲ್ಲಿ ನಂದಗುಡಿ, ಹೊಸಕೋಟೆ ಮತ್ತು ಇನ್ನಿತರ ನಮ್ಮ ಜಿಲ್ಲೆಯ ಒಂದಿಷ್ಟು ಸ್ಟೇಷನ್ಗಳಲ್ಲಿ ಅದಾಗಿದ್ದಿದೆ. ಮತ್ತು 2 ಚಿಕ್ಕಬಳ್ಳಾಪುರ ಮತ್ತು ಇನ್ನೊಂದು 2 ಪೊಲೀಸ್ ಸ್ಟೇಷನ್ಸ್ ಇದೆ. ಟೋಟಲ್ 7 ಕೇಸಸನ್ನು ನಾವು ಮಾಡಿದ್ದೀವಿ. ಸದ್ಯ ಬಂಧಿತರಿಂದ 63 ಲಕ್ಷಕ್ಕೂ ಅಧಿಕ ಹಣ, 5 ಕೆಜಿ ನಕಲಿ ಚಿನ್ನ, 2 ಕತ್ತಿಗಳು ಮತ್ತು 1 ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ಪ್ರಜ್ವಲ್ ಜೊತೆ ನವೀನ್, TV9, ದೇವನಹಳ್ಳಿ.